ಇತ್ತೀಚೆಗೆ ಕೊರಿಯನ್ ಸ್ಟ್ರೀಟ್ ಫುಡ್ಗಳು ನಮ್ಮ ದೇಶದಲ್ಲಿ ಹೆಚ್ಚಿನ ಪಾಪ್ಯುಲಾರಿಟಿ ಪಡೆದುಕೊಳ್ಳುತ್ತಿವೆ. ಉದಾಹರಣೆಗೆ ಕೊರಿಯನ್ ರಾಮನ್, ಕಿಮ್ಚಿ, ಕೊರಿಯನ್ ಹಾಟ್ ಡಾಗ್ ಇತ್ಯಾದಿ. ಸೊ ನೀವೇನಾದರೂ ಫುಡ್ ಬೇಸ್ಡ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಕೊರಿಯನ್ ಫುಡ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಟ್ರೆಂಡ್ನಲ್ಲಿರೋದು ಇಂಥ ಆಹಾರಗಳೇ. ಅದರಲ್ಲೂ ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ನೀವು ವಾಸ ಮಾಡ್ತಿದ್ರೆ ಈ ಬಿಸ್ನೆಸ್ ಖಂಡಿತ ನಿಮ್ಮ ಕೈ ಹಿಡಿಯುತ್ತೆ. ಯಾಕಂದ್ರೆ ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಡೆಲ್ಲಿ ಇಂತಹ ನಗರಗಳಲ್ಲಿ ಈ ಕೊರಿಯನ್ ಫುಡ್ ಕ್ರೇಜ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಕೇವಲ ಒಂದು ಚಿಕ್ಕ ಫುಡ್ ಕಾರ್ಟ್ ಇಟ್ಕೊಂಡು ಯಾವ ರೀತಿ ಬಿಸ್ನೆಸ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಒಂದು ವೇಳೆ ಪುಟ್ಟದಾಗಿ ಯಾವುದಾದ್ರೂ ಫುಡ್ ಬಿಸ್ನೆಸ್ ಶುರು ಮಾಡಬೇಕು, ಯಾವುದೇ ಮ್ಯಾನ್ ಪವರ್ ಹಾಗೂ ಮಷಿನರಿ ಇಲ್ಲದೆ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಈ ಕೊರಿಯನ್ ಡ್ರಿಂಕ್ ಬಬಲ್ ಟೀ ಬಿಸ್ನೆಸ್ ಅನ್ನ ನೀವು ಟ್ರೈ ಮಾಡಿ. 20 ರಿಂದ 30 ಸಾವಿರ ರೂಪಾಯಿ ಬಜೆಟ್ ಒಳಗೆ ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಇದು ತುಂಬಾನೇ ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಈಗ ಡಿಮ್ಯಾಂಡ್ ಹೆಚ್ಚಾಗಿದೆ. ಇದಕ್ಕೆ ಒಂದು ಪುಟ್ಟ ಫುಡ್ ಕಾರ್ಟ್ ಇದ್ರೆ ಸಾಕಾಗತ್ತೆ. 15 ರಿಂದ 20 ಸಾವಿರ ರೂಪಾಯಿ ಒಳಗೆ ನೀವು ಈ ಕಾರ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಇನ್ನು ನಿಮಗೆ ಬಬಲ್ ಟೀ ಮಾಡೋಕೆ ಟ್ಯಾಪಿಯೋಕಾ ಸ್ಟಾರ್ಚ್ ನಿಂದ ತಯಾರಿಸಿದ ಪುಟ್ಟ ಪುಟ್ಟ ಹರಳುಗಳ ಶೇಪ್ನಲ್ಲಿರುವ ಬಾಲ್ಸ್ ಬೇಕಾಗತ್ತೆ. ಯಾವುದೇ ಸೂಪರ್ ಮಾರ್ಕೆಟ್ನಲ್ಲಿ ನೀವು ಕೆಜಿಗೆ 800 ರೂಪಾಯಿಯಂತೆ ಇದನ್ನ ಖರೀದಿಸಬಹುದು. ಇದರ ಜೊತೆಗೆ ಫ್ಲೇವರ್ಡ್ ಸೋಡಾಗಳು, ಫುಡ್ ಕಾನ್ಸಂಟ್ರೇಟ್ಗಳು ಹಾಗೂ ಪ್ಯಾಕೇಜಿಂಗ್ ಸಾಮಗ್ರಿಗಳು ಕೂಡ ಬೇಕಾಗತ್ತೆ. ಇನ್ನು ಈ ಟ್ಯಾಪಿಯೋಕಾ ಪರ್ಲ್ಗಳನ್ನ ನೀವು ಮನೆಯಲ್ಲೂ ಕೂಡ ಪ್ರಿಪೇರ್ ಮಾಡಬಹುದು. 50 ಗ್ರಾಂ ಸಾಬೂದಾನ ಅಥವಾ ಸಬ್ಬಕ್ಕಿಯನ್ನ ನುಣ್ಣಗೆ ನೀರು ಹಾಕದೆ ಪುಡಿ ಮಾಡ್ಕೊಳ್ಳಿ. ಇದಕ್ಕೆ 1 ಚಮಚ ಸಕ್ಕರೆ ಹಾಗೂ 1 ಚಮಚ ಕಾರ್ನ್ ಫ್ಲೋರ್, 1-2 ಡ್ರಾಪ್ ಫುಡ್ ಕಲರ್ ಹಾಗೂ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದಿಕೊಂಡು ಪುಟ್ಟ ಪುಟ್ಟ ಹರಳುಗಳ ರೀತಿ ಶೇಪ್ ಕೊಡಿ. ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟು ತಯಾರಿಸಿದ ಹರಳುಗಳನ್ನು ಹಾಕಿ ಕುದಿಸಿದ್ರೆ ಟ್ಯಾಪಿಯೋಕಾ ಪರ್ಲ್ಸ್ ರೆಡಿ ಆಗುತ್ತೆ. ನೀವು ಬಲ್ಕ್ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ತೀರಾ ಅಂತಾದ್ರೆ ಡ್ರೈ ಇಂಗ್ರೀಡಿಯೆಂಟ್ಗಳನ್ನು ಮಿಲ್ನಲ್ಲಿ ಕೂಡ ಹಿಟ್ಟು ಮಾಡಿಸ್ಕೊಳ್ಬೋದು ಅಥವಾ ಮಿಲ್ಲಿಂಗ್ ಮಷಿನ್ ಕೂಡ ಸಿಗುತ್ತೆ. ಅದನ್ನ ಪರ್ಚೇಸ್ ಮಾಡಿ ನೀವು ಮನೆಯಲ್ಲೇ ಹಿಟ್ಟನ್ನು ತಯಾರಿಸಬಹುದು. ಆದರೆ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಅಂದರೆ ನೀವಿದನ್ನ ಹೋಲ್ಸೇಲ್ ರೇಟ್ನಲ್ಲಿ ಖರೀದಿ ಮಾಡಿ. ಇನ್ನು ಬಬಲ್ ಟೀ ತಯಾರಿಸೋಕೆ ನೀವು ಡಿಫ್ರೆಂಟ್ ಫ್ಲೇವರ್ಗಳ ಟೀಯನ್ನ ಹಾಗೂ ಸಿರಪ್ಗಳನ್ನು ಹಾಲಿನೊಂದಿಗೆ ಮಿಕ್ಸ್ ಮಾಡ್ಬೋದು. ಸೊ ಇವೆಲ್ಲದರ ಕಾಸ್ಟ್ ಲೆಕ್ಕಾಚಾರ ಹಾಕಿದ್ರೆ 1 ಗ್ಲಾಸ್ ಬಬಲ್ ಟೀಗೆ ಜಾಸ್ತಿ ಅಂದ್ರೂ 30 ರಿಂದ 40 ರೂಪಾಯಿ ಬೀಳುತ್ತೆ. ಆದರೆ ಈಗಿನ ಮಾರ್ಕೆಟ್ನಲ್ಲಿ ಏನಿಲ್ಲ ಅಂದ್ರೂ 150 ರಿಂದ 200 ರೂಪಾಯಿಗೆ ಈ ಬಬಲ್ ಟೀ ಬಿಕರಿ ಆಗ್ತಿದೆ. ಅದರಲ್ಲೂ ಮಾಲ್ಗಳಲ್ಲಿ 300 ರೂಪಾಯಿ ಮೇಲೆ ಇದರ ರೇಟ್ ಇದೆ. ನೀವು 150 ರೂಪಾಯಿ ದರದಲ್ಲಿ ದಿನಕ್ಕೆ 20 ಗ್ಲಾಸ್ ಬಬಲ್ ಟೀ ಸೇಲ್ ಮಾಡಿದ್ರು ನಿಮಗೆ 3000 ರೂಪಾಯಿ ಆದಾಯ ಬರುತ್ತೆ. ಎಲ್ಲಕ್ಕಿಂತ ಬೆಸ್ಟ್ ಏನಂದ್ರೆ ಇದನ್ನ ತಯಾರಿಸೋದಕ್ಕೆ ಯಾವುದೇ ಮಷಿನರಿ ಅಥವಾ ಮ್ಯಾನ್ ಪವರ್ ಅಗತ್ಯವಿರೋದಿಲ್ಲ. ನೀವು ಓನ್ ಆಗಿ ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಒಂದು ಫುಡ್ ಕಾರ್ಟ್, ಟೀ ಮಾಡುವ ಇಂಗ್ರೀಡಿಯೆಂಟ್ಸ್ ಹಾಗೂ ಪ್ಯಾಕೇಜಿಂಗ್ ಐಟಮ್ಸ್ ಇದ್ರೆ ಸಾಕಾಗತ್ತೆ. ಇನ್ನು ಕೊರಿಯನ್ ಫುಡ್ ಗಳನ್ನ ತುಂಬಾ ಇಷ್ಟಪಡೋರು ಅಂದ್ರೆ ಸ್ಕೂಲ್ ಹಾಗೂ ಕಾಲೇಜ್ ಮಕ್ಕಳು. ಹೀಗಾಗಿ ಅಂತಹ ಜಾಗಗಳನ್ನೇ ಸೆಲೆಕ್ಟ್ ಮಾಡಿ ನಿಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಿ. ಈ ಬಿಸ್ನೆಸ್ ಐಡಿಯಾ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಬಿಸ್ನೆಸ್ ರಿಲೇಟೆಡ್ ಮಾಹಿತಿಗಾಗಿ ವಿಸ್ತಾರ ಬಿಸ್ನೆಸ್ ಅಂಡ್ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.